ತಮ್ಮ ಪತ್ನಿಯ ಸೀರೆಯನ್ನು ತಮ್ಮ ಎದೆಗೆ ಅವಚಿ ಹಿಡಿದುಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಸುಬ್ಬಣ್ಣನವರು ತಮ್ಮ ರೂಮಿನಲ್ಲಿ ಕುಳಿತಿದ್ದರು ಮತ್ತು ಪತ್ನಿಯ ಜೊತೆಗೆ ತಾವು ಕಳೆದ ಸುಂದರ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ಎದುರಿನ ಗೋಡೆಯ ಮೇಲಿದ್ದ ಪತ್ನಿಯ ಫೋಟೋವನ್ನು ತದೇಕ ಚಿತ್ತದಿಂದ ಸತತವಾಗಿ ನೋಡುತ್ತಿದ್ದರು. ಅವರ ಕಣ್ಣಿಂದ ಕಣ್ಣೀರು ಸತತವಾಗಿ ಸುರಿಯುತ್ತಿತ್ತು. ಪತ್ನಿ ಹೋದ ನಂತರ ಸುಬ್ಬಣ್ಣನವರಿಗೆ ತಮ್ಮ ಜೀವನವೇ ಭಾರವಾದಂತೆ ಆಗಿತ್ತು. ಇಂದು ಮುಂಜಾನೆಯಿಂದಲೇ ಅವರ ಪರಿಸ್ಥಿತಿ ತುಂಬಾ ಕೆಟ್ಟು ಹೋಗಿತ್ತು. ಅವರಿಗೆ ಬೆಳಗ್ಗೆಯಿಂದಲೇ ಹೊಟ್ಟೆ ನೋವಿನಿಂದ ವಾಂತಿ ಶುರುವಾಗಿತ್ತು. ಬಹುಶಃ ತಂಗಳ ಅಡುಗೆ ತಿಂದ ಕಾರಣದಿಂದ ಅವರ ಹೊಟ್ಟೆ ಗ್ಯಾಸ್ ಆಗಿತ್ತು. ಅವರ ಮಗ ಅಖಿಲೇಶನು ಬೆಳಗ್ಗೆ ಬೇಗನೆ ತನ್ನ ಆಫೀಸಿಗೆ ಹೋಗಿದ್ದನು. ಸುಬ್ಬಣ್ಣನವರು ತಮ್ಮ ಸೊಸೆಯನ್ನ ಕರೆದು, ಸೊಸೆ, ಅಖಿಲೇಶನಿಗೆ ಫೋನ್ ಹಚ್ಚಿ ಸ್ವಲ್ಪ ಮನೆಗೆ ಬರಲು ಹೇಳಮ್ಮ. ಇಂದು ನನ್ನ ಆರೋಗ್ಯ ಏಕೋ ಬಹಳವೇ ಸರಿಯಿಲ್ಲ, ಶರೀರದಲ್ಲಿ ತ್ರಾಣವೇ ಇಲ್ಲದಂತೆ ಆಗಿದೆ ಅಂತ ಹೇಳಿದರು. ಸುಬ್ಬಣ್ಣನವರು ಇಷ್ಟು ಹೇಳಿದ್ದೇ ತಡ ಅವರ ಸೊಸೆ ಸುಭದ್ರ ಹೆಮ್ಮಾರಿಯಂತೆ ಚೀರಾಡುತ್ತಾ, ಮಾವ, ನಿಮಗೆ ನನ್ನ ಗಂಡನಿಂದ ಹಣ ಖರ್ಚು ಮಾಡಿಸದೆ ಸಮಾಧಾನವೇ ಆಗೋದಿಲ್ಲ ಅಂತ ಕಾಣುತ್ತದೆ. ನಿಮಗಂತೂ ಮೊದಲೇ ಕೆಲಸವಿಲ್ಲ. ಅವರೀಗ ಆಫೀಸಿಗೆ ಹೋಗಿದ್ದಾರೆ. ನಿಮ್ಮ ಸಲುವಾಗಿ ಮರಳಿ ಮನೆಗೆ ಬರಲು ಅವರಿಗೆ ಆಗುವುದಿಲ್ಲ. ನಿಮಗೆಷ್ಟು ಬಾರಿ ಹೇಳಿದ್ದೇನೆ, ನಿಮಗೆ ಎಷ್ಟು ಜೀರ್ಣ ಆಗುತ್ತದೆಯೋ ಅಷ್ಟೇ ತಿನ್ನಿರಿ ಅಂತ. ಯಾವುದು ಏನು ಅಂತ ನೋಡದೆ ದಿನವಿಡೀ ಬಾಯಿ ಚಪ್ಪರಿಸುತ್ತಲೇ ಇರುತ್ತೀರಿ. ವೃದ್ಧಾಪ್ಯದಲ್ಲಿ ಹೊಟ್ಟೆ ಬಾಯಿಗೆ ನಿಯಂತ್ರಣ ಮಾಡಿಕೊಳ್ಳದಿದ್ದರೆ ಹೀಗೆ ವಾಂತಿ ಭೇದಿ ಶುರುವಾಗುತ್ತದೆ ಅಂತ ತುಂಬಾ ಒದರಾಡಿದಳು. ಸೊಸೆಯ ಇಂತಹ ಕಠೋರವಾದ ಮಾತುಗಳನ್ನು ಕೇಳಿದ ಸುಬ್ಬಣ್ಣನವರು ತಮ್ಮ ರೂಮಿಗೆ ಹೋಗಿ ಸುಮ್ಮನೆ ಕುಳಿತರು. ಹಾಗೆ ಸುಮ್ಮನೆ ಕುಳಿತು ಕುಳಿತು ಅವರಿಗೆ ಒಮ್ಮೆಲೆ ತಮಗೆ ಹೀಗೆ ಆದಾಗ ತಮ್ಮ ಪತ್ನಿ ಮಾಡಿಕೊಡುತ್ತಿದ್ದ ಮನೆ ಮದ್ದು ನೆನಪಾಯಿತು. ಅವಳು ಒಂದು ಗ್ಲಾಸ್ ಬೆಚ್ಚನೆ ನೀರಿಗೆ ಸ್ವಲ್ಪ ಲಿಂಬು ರಸ ಹಿಂಡಿ ಸ್ವಲ್ಪ ಹರಳುಪ್ಪು ಮಿಕ್ಸ್ ಮಾಡಿ ಕೊಡುತ್ತಿದ್ದಳು. ಅದನ್ನು ಕುಡಿದಾಗ ಸುಬ್ಬಣ್ಣನವರಿಗೆ ಸ್ವಲ್ಪ ಆರಾಮ ಅನಿಸುತ್ತಿತ್ತು. ಹೀಗೆ ಮಾಡಿಕೊಡಲು ಅವರ ತಮ್ಮ ಮೊಮ್ಮಗಳು ಪಲ್ಲವಿಗೆ ಕೂಗಿ ಹೇಳಿದರು. ಅವಳು ತನ್ನ ತಾತನಿಗೆ ಒಂದು ಗ್ಲಾಸಿನಲ್ಲಿ ಸ್ವಲ್ಪ ಲಿಂಬು ಶರ್ಬತ್ ಮಾಡಿ ತಂದು ಕೊಟ್ಟಳು. ಸುಬ್ಬಣ್ಣನವರು ತಮ್ಮ ನಡುಗುವ ಕೈಯಿಂದ ಅದನ್ನು ಕುಡಿದು ಗ್ಲಾಸನ್ನು ಟೇಬಲ್ ಮೇಲೆ ಇಡುವಾಗ ಅದು ಕೈ ಜಾರಿ ಬಿದ್ದು ಒಡೆದು ಹೋಯಿತು. ಗ್ಲಾಸ್ ಒಡೆದ ಶಬ್ದ ಕೇಳಿದ ಸುಭದ್ರ ಅವಸರದಿಂದ ಅಡಿಗೆ ಮನೆಗೆ ಬಂದು ಮಾವನ ಪರಿಸ್ಥಿತಿಯನ್ನ ನೋಡದೆ ಬೈಗುಳದ ಮಳೆಯನ್ನೇ ಸುರಿಸಲು ನಿಲ್ಲುತ್ತಾ, ನಿಮಗೇನು ಗೊತ್ತು ಇದು ಎಷ್ಟು ದುಬಾರಿಯ ಗ್ಲಾಸ್ ಆಗಿತ್ತು ಅಂತ? ನಿಮಗಂತೂ ದುಡಿಯುವುದು ಯೋಗ್ಯತಿಲ್ಲ. ಮನೆಯಲ್ಲಿ ಹಣದ ಗಿಡ ಇದೆ ಅಂತ ತಿಳಿದಿರೇನೋ? ಹೀಗೆ ಮುಂತಾಗಿ ಬೈದಾಡಿದಳು. ಅವಳ ಬೈಗುಳದ ಒಂದೊಂದು ಶಬ್ದವು ಬಾಣದಂತೆ ಸುಬ್ಬಣ್ಣನವರಿಗೆ ನಾಟುತ್ತಿದ್ದವು. ಈಗ ಸಂಜೆ 4 ಗಂಟೆ ಆಗುತ್ತಾ ಬಂದಿತ್ತು. ವಾಂತಿಯ ಕಾರಣದಿಂದ ಸುಬ್ಬಣ್ಣನವರ ಹೊಟ್ಟೆ ಖಾಲಿ ಅನಿಸಿ ಅವರಿಗೆ ಹಸಿವಾಯಿತು. ಆದರೆ ಸೊಸೆಗೆ ಊಟ ಕೊಡು ಅಂತ ಕೇಳಲು ಅವರಿಗೆ ಧೈರ್ಯ ಆಗುತ್ತಿರಲಿಲ್ಲ. ಅದಕ್ಕೆ ಅವರೇ ಖುದ್ದಾಗಿ ಅಡಿಗೆ ಮನೆಗೆ ಹೋಗಿ ಊಟವನ್ನು ಬಡಿಸಿಕೊಂಡು ತಮ್ಮ ರೂಮಿಗೆ ಹೋಗುವಾಗ ಮಧ್ಯದಲ್ಲೇ ಅವರನ್ನ ತಡೆದು ಸುಭದ್ರ, ಇದೇನು ಮಾವ, ಈಗ ತಾನೇ ನಿಮಗೆ ವಾಂತಿ ಆಗುತ್ತಿದೆ, ಮತ್ತೆ ಇಷ್ಟು ಬೇಗನೆ ಹೊಟ್ಟೆ ಹಸಿವು ಆಯ್ತಾ? ನಿಮ್ಮ ವಾಂತಿಯ ಕಾರಣದಿಂದ ಮನೆಯೆಲ್ಲ ಎಷ್ಟು ಗಲೀಜಾಗಿ ವಾಸನೆ ಬರುತ್ತಿದೆ, ನಿಮಗೆ ಕಾಣುವುದಿಲ್ಲವೇನೋ? ಹೋಗ್ರಿ, ಮೊದಲು ಮನೆಯನ್ನೆಲ್ಲ ಒರೆಸಿ ಸ್ವಚ್ಛ ಮಾಡಿರಿ ಅಂತ ಹೇಳುತ್ತಾ ಅವರ ಕೈಯಲ್ಲಿದ್ದ ತಟ್ಟೆಯನ್ನ ಕಸಿದುಕೊಂಡಳು. ಹೊಟ್ಟೆ ಹಸಿವಿನಿಂದ ಕಂಗಾಲಾಗಿದ್ದ ಸುಬ್ಬಣ್ಣನವರು ಸೊಸೆಯ ಮುಖವನ್ನೇ ನೋಡುತ್ತಾ ನಿಂತರು. ಬೆಳಗ್ಗೆಯಿಂದ ಈ ಹೊತ್ತಿನವರೆಗೂ ಅವರ ಹೊಟ್ಟೆಯಲ್ಲಿ ಒಂದು ತುತ್ತು ಕೂಳು ಇರಲಿಲ್ಲ. ಸಂಜೆ ಮಗ ಅಖಿಲೇಶನು ಮನೆಗೆ ಬಂದಾಗ ಅವನು ತನ್ನ ತಂದೆಯನ್ನ ನೋಡಿ, ಅಪ್ಪಾಜಿ, ಏನಾಯ್ತು? ನಿಮ್ಮ ಆರೋಗ್ಯ ಸರಿ ಇದೆ ತಾನೆ ಅಂತ ಕೇಳಿದ. ಸುಬ್ಬಣ್ಣನವರು ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡಾಗ ಅವನು, ನನಗೆ ಹೇಳಿದ್ದರೆ ನಾನು ನಿಮ್ಮನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುತ್ತಿದ್ದೆ ಅಂತ ಹೇಳಿದ. ಅದಕ್ಕೆ ಅವರು, ಮಗನೇ, ಅದು ಸೊಸೆ ಅನ್ನುವಷ್ಟರಲ್ಲಿ ಸುಭದ್ರ ಅವರ ಎದುರು ನಿಂತು ಸಿಟ್ಟು ಕಣ್ಣಿನಿಂದ ನೋಡಿದಳು. ಅದಕ್ಕಾಗಿ ಸುಬ್ಬಣ್ಣನವರು ಮಗನಿಗೆ ಏನೂ ಹೇಳದೆ ಸುಮ್ಮನಾಗಿ ಬಿಟ್ಟರು. ಅಪ್ಪಾಜಿ, ನೀವು ಏನು ಹೇಳಬೇಕು ಅಂತಿದ್ದೀರಿ? ಹೇಳಿ, ಏನು ಹೇಳಬೇಕು ಅಂತ ಮಾಡಿದ್ದೀರಿ ಅಂತ ಅಖಿಲೇಶನು ತಂದೆಯಿಂದ ತಿಳಿದುಕೊಳ್ಳಲು ನೋಡಿದಾಗ ಅವರು, ಮಗನೇ, ನಾನೇನು ಹೇಳಬೇಕು ಅಂತಿದ್ದೆ ಅಂದರೆ, ಅದು ನನ್ನ ಔಷಧಿ ಮಾತ್ರೆಗಳು ಖಾಲಿಯಾಗಿವೆ. ನಾಳೆ ಸಂಜೆ ನೀನು ಆಫೀಸ್ನಿಂದ ಬರುವಾಗ ತೆಗೆದುಕೊಂಡು ಬಾ ಅಂತ ಸೊಸೆಯ ಹೆದರಿಕೆಯ ಕಾರಣ ಮಾತನ್ನು ಬದಲಿಸಿ ಹೇಳಿದರು. ಆಗ ಅಖಿಲೇಶನು, ಅಪ್ಪಾಜಿ, ನಾನು ನಿಮ್ಮ ಔಷಧಿಯನ್ನು 2 ದಿನದ ಹಿಂದೆಯೇ ತಂದಿದ್ದೇನೆ, ಸುಭದ್ರಳ ಕಡೆಗೆ ಕೊಟ್ಟಿದ್ದೇನೆ ಅಂತ ಹೇಳುತ್ತಾ ಅವನು ಮತ್ತೆ ಅವಳ ಕಡೆಗೆ ತಿರುಗಿ, ಸುಭದ್ರ, ನೀನು ಅಪ್ಪಾಜಿಯ ಔಷಧಿ ಮಾತ್ರೆಗಳನ್ನು ಅವರಿಗೆ ಕೊಟ್ಟಿಲ್ಲವೇ ಅಂತ ಕೇಳಿದಾಗ ಅವಳು, ರೀ, ನಾನು ಕೆಲಸದಲ್ಲಿ ಮರೆತೇ ಬಿಟ್ಟಿದ್ದೆ, ಈಗಲೇ ತಂದು ಕೊಡುತ್ತೇನೆ. ಔಷಧಿ ಖಾಲಿಯಾದ ವಿಚಾರವನ್ನು ಮಾವ ನನಗೆ ಹೇಳಲೇ ಇಲ್ಲ ಅಂತ ಹೇಳಿದಳು. ಮಾರನೇ ದಿನ ಬೆಳಗ್ಗೆ ಅಖಿಲೇಶನು ಎದ್ದು ನೋಡಿದಾಗ ಸುಬ್ಬಣ್ಣನವರು ಅಡಿಗೆ ಮನೆಯಲ್ಲಿ ಪಾತ್ರೆಗಳನ್ನ ತೊಳೆಯುತ್ತಿದ್ದರು. ಆಗ ಅವನು ಎದ್ದು ಅಲ್ಲಿಗೆ ಹೋಗಿ, ಅಪ್ಪಾಜಿ, ಇದೇನು ಮಾಡುತ್ತಿದ್ದೀರಿ ನೀವು ಅಂತ ಕೇಳಿದಾಗ ಅವರು, ಅರೆ ಮಗನೇ, ಮನಸ್ಸಿನ ನೆಮ್ಮದಿಗೋಸ್ಕರ ಸ್ವಲ್ಪ ಕೆಲಸ ಮಾಡುತ್ತೇನೆ, ಇದನ್ನು ನಾನು ನನ್ನ ಸ್ವ ಇಚ್ಛೆಯಿಂದ ಮಾಡುತ್ತಿದ್ದೇನೆ ಅಂತ ಹೇಳಿದಾಗ ಅಖಿಲೇಶನು ಸುಮ್ಮನಾದ.
ಯಾವಾಗ ಅಖಿಲೇಶನು ತಯಾರಾಗಿ ತನ್ನ ಆಫೀಸಿಗೆ ಹೋದನೋ ಆಗ ಸುಭದ್ರಳು ಸುಬ್ಬಣ್ಣನವರಿಗೆ, ಸರಿ, ನಿಮಗೆ ಔಷಧಿ ಸಿಗದಿದ್ದರೆ ನೀವು ನನ್ನ ಬಗ್ಗೆ ನಿಮ್ಮ ಮಗನ ಹತ್ತಿರ ಕಂಪ್ಲೇಂಟ್ ಹೇಳುತ್ತಿದ್ದೀರಿ. ಈಗ ಅವರ ಎದುರಿಗೇನೆ ಪಾತ್ರೆಗಳನ್ನ ತೊಳೆದು ಅವರ ಎದುರು ನನ್ನನ್ನು ಕೆಟ್ಟವಳನ್ನಾಗಿ ಮಾಡಲು ನೋಡಿದಿರಿ. ಸ್ವಲ್ಪ ಹೊತ್ತು ಬಿಟ್ಟು ಅವರು ಹೋದ ನಂತರ ತೊಳೆದಿದ್ದರೆ ನಿಮ್ಮ ಗಂಟೇನು ಖರ್ಚಾಗುತ್ತಿತ್ತು. ನಾನು ನಿಮ್ಮಿಂದ ಮನೆಯ ಕೆಲಸ ಮಾಡಿಸಿಕೊಳ್ಳುತ್ತೇನೆ ಅಂತ ತೋರಿಸಿಕೊಳ್ಳಬೇಕಿತ್ತು ಅಲ್ವಾ ನೀವು? ಆಯ್ತು, ಇವತ್ತು ನಿಮಗೆ ಕೂಳು ಸಿಗುವುದಿಲ್ಲ ಅಂತ ಒದರಾಡುತ್ತಾ ಹೇಳಿದಾಗ ಸುಬ್ಬಣ್ಣನವರು ಸೊಸೆಯ ಎದುರಿಗೆ ಕೈ ಮುಗಿದು ನಿಂತು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾ, ಸೊಸೆ, ನಾನು 2 ದಿನದಿಂದ ಊಟ ಮಾಡಿಲ್ಲ. ಹೊಟ್ಟೆ ಹಸಿವಿನಿಂದ ಪ್ರಾಣವೇ ಹೋದಂತೆ ಆಗುತ್ತಿತ್ತು. ಈ ಹೊಟ್ಟೆಗೆ 2 ರೊಟ್ಟಿಯಾದರೂ ಕೊಡಮ್ಮ ಅಂತ ಹೇಳುತ್ತಾ ಅವರ ಕಣ್ಣಿಂದ ಕಣ್ಣೀರು ಸುರಿದವು. ಸುಭದ್ರಾಳು ಸ್ವಲ್ಪ ದಯೆ ತೋರಿಸಿಯೋ ಅಥವಾ ಇನ್ನೂ ಹೆಚ್ಚಿಗೆ ಆದರೆ ಸತ್ತೇ ಹೋಗಬಹುದು ಅಂದುಕೊಂಡು ರಾತ್ರಿ ಉಳಿದಿದ್ದ 2 ರೊಟ್ಟಿಯನ್ನ ಕೊಟ್ಟು ಮತ್ತೆ ಅವರ ಮುಂದೆ ಚಹಾ ಹಾಕಿಟ್ಟು, ತಗೊಳ್ಳಿ ಇದನ್ನ, ಇಂದು ರೊಟ್ಟಿ ಹಾಗೂ ಚಹಾ ಕೊಡುತ್ತಿದ್ದೇನೆ. ಇನ್ನು ಮುಂದೆ ನೀವು ಯಾರದೋ ಎದುರಿಗೆ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳಲು ಪ್ರಯತ್ನ ಮಾಡಿದರೆ ಮುಂದಿನ ಪರಿಣಾಮ ಏನಾಗುತ್ತದೆ ಅಂತ ಯೋಚಿಸಿ ಅಂತ ಹೇಳಿ ಅವಳು ತಯಾರಾಗಿ ಕಿಟಿಪಾಟಿಗೆ ಹೋದಳು. ಅವಳು ಹೋದ ನಂತರ ಸುಬ್ಬಣ್ಣನವರು ಕೈಯಲ್ಲಿ ರೊಟ್ಟಿ ಹಿಡಿದು ತಮ್ಮ ಪತ್ನಿಯ ಫೋಟೋ ನೋಡುತ್ತಿರುವೆಯಾ ಶ್ರೀಮತಿ, ಇಂತಹ ಊಟವನ್ನು ಯಾರು ಯಾವ ಭಿಕ್ಷುಕನಿಗೂ ಕೊಡುವುದಿಲ್ಲ ಅಂತ ಹೇಳಿಕೊಂಡರು. ಅಷ್ಟಕ್ಕೂ ಅವರ ಪತ್ನಿ ತೀರಿ ಹೋಗಿ ಈಗ 8 ತಿಂಗಳುಗಳು ಕಳೆದಿದ್ದವು. ಈ 8 ತಿಂಗಳಲ್ಲಿ ಒಂದೊಂದು ಉಸಿರನ್ನು ಹೇಗೆ ತೆಗೆದುಕೊಂಡರು ಅಂತ ಸುಬ್ಬಣ್ಣನವರಿಗೆ ಗೊತ್ತಿತ್ತು. 2 ದಿನದಿಂದ ಹೊಟ್ಟೆ ಹಸಿವಿನಿಂದ ಕಂಗಾಲಾಗಿದ್ದ ಅವರು ಅವೇ ತಂಗಳ ರೊಟ್ಟಿ ತಿನ್ನಲು ಮುಗಿಬಿದ್ದರು. ಮಾರನೆಯ ದಿನ ಬೆಳಗ್ಗೆ ಸುಬ್ಬಣ್ಣನವರು ತಮ್ಮ ಚಸ್ಮಾವನ್ನು ಕೈಯಲ್ಲಿ ಹಿಡಿದು ಅಖಿಲೇಶನಿಗೆ, ಮಗನೇ, ಈ ಚಸ್ಮಾ ಮುರಿದು ಹೋಗಿದೆ. ಸಂಜೆ ಆಫೀಸ್ನಿಂದ ಬರುವಾಗ ಇದನ್ನು ಸ್ವಲ್ಪ ರಿಪೇರಿ ಮಾಡಿಸಿಕೊಂಡು ಬಾರಪ್ಪ ಅಂತ ಹೇಳಿದಾಗ ಅವನು, ಅರೇ ಅಪ್ಪಾಜಿ, ನಿಮ್ಮ ಚಸ್ಮಾ ಪೂರ್ತಿಯಾಗಿ ಹಾಳಾಗಿದೆ ಅಂತ ಹೇಳುತ್ತಾ ತನ್ನ ಪತ್ನಿಯನ್ನ ಕೂಗಿ ಕರೆದು, ನೋಡು, ಅಪ್ಪಾಜಿಯ ಚಸ್ಮಾ ಪೂರ್ತಿಯಾಗಿ ಹಾಳಾಗಿದೆ. ಇಂದು ಅವರನ್ನು ಕಣ್ಣಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರ ಕಣ್ಣನ್ನು ಟೆಸ್ಟ್ ಮಾಡಿಸು ಮತ್ತು ಅವರಿಗೆ ಹೊಸ ಚಸ್ಮಾ ಮಾಡಿಸಿಕೊಂಡು ಬಾ ಅಂತ ಹೇಳಿದ. ಸುಭದ್ರಾಳು ಗಂಡನ ಎದುರು ಕೋಮಲವಾಗಿ ಅವನ ಆಜ್ಞಾ ಪಾಲಕಿಯಂತೆ ತಲೆ ಅಲ್ಲಾಡಿಸಿದಳು. ಆದರೆ ಅವನು ಮನೆಯಿಂದ ಹೊರಗೆ ಹೋಗುವುದೇ ತಡ. ಸುಬ್ಬಣ್ಣನವರ ಮೇಲೆ ಜ್ವಾಲಾಮುಖಿ ತರ ಮುಗಿಬಿದ್ದಂತೆ, ಮಾವ, ನಿಮಗೆ ಪ್ರತಿದಿನ ಯಾವುದಾದರೂ ಖರ್ಚು ಮಾಡಿಸದಿದ್ದರೆ ಸಮಾಧಾನವೇ ಆಗುವುದಿಲ್ಲ ಅಂತ ಕಾಣುತ್ತದೆ. ಈ ಮನೆಯಲ್ಲಿ ನಮ್ಮೆಲ್ಲರಿಗಿಂತ ನಿಮ್ಮದೇ ಖರ್ಚು ಹೆಚ್ಚಾಗಿದೆ. ಕುಳಿತು ತಿನ್ನೋದು, ಖರ್ಚು ಮಾಡಿಸೋದು ಅಂತ ಒದರಾಡಿದಳು. ಆಗ ಸುಬ್ಬಣ್ಣನವರು, ಸೊಸೆ, ನನಗೆ ಈ ಚಸ್ಮಾ ಹಾಕಿದಾಗ ಏನೂ ಕಾಣುತ್ತಿಲ್ಲ. ಅದಕ್ಕೆ ನಾನು ಅಖಿಲೇಶನಿಗೆ ಹೇಳಿದೆ, ನಾನು ಪಾಲ್ತು ಖರ್ಚು ಮಾಡಿಸುವುದಿಲ್ಲ ಅಂತ ನಿನಗೆ ಗೊತ್ತೇ ಇದೆ ಅಂತ ಕೊಂಚ ಅಳುಕುತ್ತಲೇ ಹೇಳಿದಾಗ ಸುಭದ್ರಾಳು, ಹೌದಾ, ನೀವು ಹೇಳುವುದು ಹೇಗಿದೆ ಅಂದರೆ ನೀವು ಪೂರ್ತಿ ದಿನ ಆಫೀಸಿನಲ್ಲಿ ಕುಳಿತು ಕೆಲಸ ಮಾಡುತ್ತೀರಿ, ಚಸ್ಮಾ ಇಲ್ಲದಿದ್ದರೆ ನಿಮಗೆ ನಡೆಯುವುದಿಲ್ಲ ಅನ್ನುವ ತರ ಇದೆ. ನೋಡಿದರೆ ಪೂರ್ತಿ ದಿನ ಮನೆಯಲ್ಲಿಯೇ ಬಿದ್ದಿರುತ್ತೀರಿ ಮತ್ತು ಯಾವತ್ತೂ ರೊಟ್ಟಿಯನ್ನ ಮುರಿಯುತ್ತಿರುತ್ತೀರಿ. ಒಂದು ಮಾತನ್ನು ಧ್ಯಾನದಲ್ಲಿ ಇಟ್ಟುಕೊಳ್ಳಿ, ನೀವು 2 ಹೊತ್ತು ಊಟ ಮಾಡಬೇಕೆಂದರೆ ಸುಮ್ಮನೆ ಹೋಗಿ ನಿಮ್ಮ ರೂಮಲ್ಲಿ ಬಿದ್ದುಕೊಳ್ಳಿ. ನನಗಂತೂ ನಿಮ್ಮಿಂದ ಸಾಕಾಗಿ ಹೋಗಿದೆ. ಪ್ರತಿದಿನ ನೀವು ಹೀಗೆಯೇ ಮಾಡುತ್ತಿದ್ದರೆ ಒಂದಿನ ನಿಮಗೆ ರುದ್ರಾಶ್ರಮ ದಾರಿ ತೋರಿಸಬೇಕಾಗುತ್ತದೆ. ಆಮೇಲೆ ನನಗೇನು ಕೇಳಬೇಡಿ ಅಂತ ಚೀರಾಡಿದಳು. ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಸುಬ್ಬಣ್ಣನವರ ಮೊಮ್ಮಗಳು ತನ್ನ ತಾಯಿಯ ಹತ್ತಿರ ಹೋಗಿ, ಅಮ್ಮ, ನೀನು ಪ್ರತಿದಿನ ತಾತನಿಗೆ ಹೀಗೆ ಒದರಾಡುತ್ತೀಯಲ್ಲ, ಅಪ್ಪ ಇದ್ದಾಗ ಅವರಿಗೆ ಏನು ಅನ್ನುವುದಿಲ್ಲವೇಕೆ ಅಂತ ಮುಗ್ಧ ಭಾವದಿಂದ ಕೇಳಿದಳು. ಇದನ್ನು ಕೇಳಿದ ತಕ್ಷಣ ಸುಭದ್ರಾಳು ತನ್ನ ಮಗಳ ಬಾಯಿಗೆ ಒಂದು ಏಟು ಜೋರಾಗಿ ಕೊಟ್ಟು, ಇದೆಲ್ಲ ನಿನಗ್ಯಾರು ಕಲಿಸಿದ್ದು? ಇನ್ನೊಮ್ಮೆ ನಿನ್ನ ತಾತನ ಹತ್ತಿರ ನೀನು ಕುಳಿತಿದ್ದನ್ನು ನೋಡಿದರೆ ಹುಷಾರ್ ಅಂತ ಹೇಳಿದಳು. ಸೊಸೆಯ ಈ ರೀತಿ ವರ್ತನೆ ಪ್ರತಿದಿನ ನೋಡುತ್ತಿದ್ದ ಸುಬ್ಬಣ್ಣನವರಿಗೆ ಕರುಳೆ ಕಿತ್ತು ಹೊರಗೆ ಬಂದಂತೆ ಆಯಿತು. ಪ್ರತಿದಿನದ ಈ ನಾಚಿಕೆಗೇಡಿನ ಜೀವನದ ಸಹನಶೀಲತೆ ಸುಬ್ಬಣ್ಣನವರಿಗೆ ಉತ್ತರ ಹೇಳುತ್ತಿತ್ತು. ಅವರು ಇದನ್ನೆಲ್ಲ ತಮ್ಮ ಮಗನ ಎದುರಿಗೆ ಹೇಳಬೇಕು ಅಂದುಕೊಂಡರು. ಆದರೆ ಮಗನ ಮನೆಯಲ್ಲಿ ತಾನೇ ಜಗಳಕ್ಕೆ ಕಾರಣವಾಗಬಾರದು ಮತ್ತು ಮಗ ಸೊಸೆ ಪರಿವಾರವನ್ನ ಒಡೆಯಬಾರದು ಅನ್ನುವ ಯೋಚನೆ ಅವರದಾಗಿತ್ತು. ತನ್ನ ಕಷ್ಟವನ್ನು ಯಾರಿಗೆ ಹೇಳಲಿ, ಏನು ಮಾಡಲಿ ಅನ್ನುವ ವಿಚಾರ ಅವರನ್ನು ಬಹಳ ಕಾಡಿತು. ಇವೆಲ್ಲ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ದೊರೆಯಲಿಲ್ಲ. ಮಗನಿಗೆ ಇದೆಲ್ಲವನ್ನು ಹೇಳಿದರೆ ಅವನು ಸೊಸೆಯನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಅವರಿಗೆ ಗೊತ್ತಿತ್ತು ಮತ್ತು ಮಗ ಸೊಸೆ ಪರಿವಾರವು ತನ್ನಿಂದ ಒಡೆಯಬಾರದು ಅಂತ ಬಹಳ ಯೋಚಿಸಿ ಅವರು ಒಂದು ನಿರ್ಧಾರ ಮಾಡಿಕೊಂಡರು. ಮಾರನೇ ದಿನ ಮಗ ಅಖಿಲೇಶ್ ತನ್ನ ಆಫೀಸಿಗೆ ಹೋದನು, ಮೊಮ್ಮಗಳು ತನ್ನ ಸ್ಕೂಲಿಗೆ ಹೋದಳು ಮತ್ತು ಸುಭದ್ರಾಳು ಕೂಡ ತಯಾರಾಗಿ ತನ್ನ ಕಿಟಿಪಾಟಿಗೆ ಹೋದಳು. ಆಗ ಸುಬ್ಬಣ್ಣನವರು ಯಾರಿಗೂ ಏನೂ ಹೇಳದೆ ಮನೆಯಿಂದ ಹೊರ ನಡೆದರು. ಅವರ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಸೊಸೆಯಿಂದ ಅನಿಸಿಕೊಂಡ ಒಂದೊಂದು ಮಾತುಗಳು ಅವರ ಕಿವಿಯಲ್ಲಿ ಗಡಚುಕುತ್ತಿದ್ದವು. ದಾರಿ ಕಾಣದೆ ಭಾರವಾದ ಹೆಜ್ಜೆ ಹಾಕುತ್ತಾ ನಡೆದರು. ಸುಭದ್ರಾ ಮರಳಿ ಮನೆಗೆ ಬಂದಾಗ ಮನೆಯಲ್ಲಿ ಅವಳ ಮಾವ ಇರಲಿಲ್ಲ. ಅವಳು ಮನೆಯ ತುಂಬಾ ಹುಡುಕಿದಳು ಮತ್ತು ಹೊರಗೆ ಬಂದು ಅಕ್ಕಪಕ್ಕವೆಲ್ಲ ನೋಡಿದಳು. ಆದರೆ ಅವಳಿಗೆ ಸುಬ್ಬಣ್ಣನವರ ಸುಳಿವೇ ಸಿಗಲಿಲ್ಲ. ಅರೆ, ಅಷ್ಟಕ್ಕೂ ಯಾರಿಗೂ ಹೇಳದೆ ಎಲ್ಲಿಗೆ ಹೋದರು ಇವರು? ಮರಳಿ ಬರಲಿ, ಒಂದಿಷ್ಟು ವಿಚಾರವಿಲ್ಲ ಅವರಿಗೆ.
ಪರವಾಗಿಲ್ಲ, ಇವತ್ತು ಇವರಿಗೆ ಒಂದು ಪಾಠ ಕಲಿಸಲೇಬೇಕು ಅಂದುಕೊಂಡಳು. ನೋಡುತ್ತಲೇ ಸಂಜೆ ಆಯಿತು. ಮಗಳು ಸ್ಕೂಲಿನಿಂದ ಮನೆಗೆ ಬಂದಳು. ಅಖಿಲೇಶನು ಕೂಡ ಮನೆಗೆ ಬರುವ ಸಮಯವಾಯಿತು. ಆದರೆ ಸುಬ್ಬಣ್ಣನವರದು ಯಾವುದೇ ಅತಾಪತ ಇರಲಿಲ್ಲ. ಸುಭದ್ರಾ ಹೆದರಿಕೊಂಡು ನಡುಗುತ್ತಿದ್ದಳು. ಏಕೆಂದರೆ ಅಖಿಲೇಶನು ಮನೆಗೆ ಬಂದ ತಕ್ಷಣ ಅವರ ತಂದೆಯನ್ನ ನೋಡಲು ಅವರ ರೂಮಿಗೆ ಹೋಗುತ್ತಿದ್ದ. ಅವರ ಪ್ರಶ್ನೆಗಳಿಗೆ ನಾನೇನು ಉತ್ತರ ಕೊಡಲಿ? ಅಪ್ಪ ಎಲ್ಲಿ ಹೋಗಿದ್ದಾರೆ, ಏಕೆ ಹೋಗಿದ್ದಾರೆ, ಏನು ಹೇಳಿ ಹೋಗಿದ್ದಾರೆ ಅಂತ ಗಂಡ ಕೇಳುವ ಇವೆಲ್ಲ ಪ್ರಶ್ನೆಗಳಿಗೆ ನಾನೇನು ಹೇಳಲಿ ಅಂತ ಯೋಚಿಸಿ ಸುಭದ್ರಳ ಮುಖದಲ್ಲಿ ಬೆವರು ಹರಿಯತೊಡಗಿತು. ಅಷ್ಟಕ್ಕೂ ಸುಬ್ಬಣ್ಣನವರ ಎಲ್ಲಾ ಜವಾಬ್ದಾರಿಯನ್ನು ಅಖಿಲೇಶನು ತನ್ನ ಪತ್ನಿಗೆ ವಹಿಸಿದ್ದ. ಸುಭದ್ರಾಳ ಮೇಲೆ ಅಖಿಲೇಶನಿಗೆ ಪೂರ್ತಿ ವಿಶ್ವಾಸವಿತ್ತು ಮತ್ತು ಸುಭದ್ರಾಳ ಕೂಡ ಪತಿಯ ಎದುರಿಗೆ ಸುಬ್ಬಣ್ಣನವರನ್ನು ಚೆನ್ನಾಗಿ ನೋಡಿಕೊಳ್ಳುವ ರೀತಿ ನಾಟಕ ಮಾಡುತ್ತಿದ್ದಳು. ಆದರೆ ಅಖಿಲೇಶನಿಗೆ ಹೆಂಡತಿಯ ನಾಟಕ ತಿಳಿಯುತ್ತಿರಲಿಲ್ಲ. ಆದರೆ ಇಂದು ಅವಳ ಮುಖವಾಡ ಕಳಚಿ ಬೀಳುವುದರಲ್ಲಿತ್ತು. ಯಾವಾಗ ಅಖಿಲೇಶನು ಮನೆಗೆ ಬಂದನೋ ಆಗ ಅವನ ತನ್ನ ತಂದೆಯ ರೂಮಿಗೆ ಹೋದ. ಅಲ್ಲಿ ಅವನ ತಂದೆ ಇಲ್ಲದನ್ನ ಕಂಡ ಅವನು ಸುಭದ್ರಾಳಿಗೆ ಅವರ ಬಗ್ಗೆ ಕೇಳಿದ. ಆಗ ಅವಳು ನಡುಗುವ ಸ್ವರದಲ್ಲಿ, ರೀ, ನನಗೆ ಗೊತ್ತಿಲ್ಲ, ಇವತ್ತು ಬೆಳಗ್ಗೆಯಿಂದಲೇ ಅವರು ಎಲ್ಲೂ ಕಾಣುತ್ತಿಲ್ಲ ಅಂತ ಹೇಳಿದಾಗ ಅಖಿಲೇಶನು ತುಸು ಸಿಟ್ಟಿನಿಂದಲೇ, ಗೊತ್ತಿಲ್ಲ ಅಂದ್ರೆ ಏನು, ನೀನು ಮನೆಯಲ್ಲಿ ಇದ್ದೀಯೋ ಅಥವಾ ಇಲ್ಲವೋ ಅಂತ ಕೇಳಿದಾಗ ಅವಳು ಮತ್ತೆ, ಇಲ್ಲ ರೀ, ನಾನು ಕಿಟಿ ಪಾರ್ಟಿಗೆ ಹೋಗಿದ್ದೆ ಅಂತ ಹೇಳಿದಳು. ಆಗ ಅಖಿಲೇಶನು ಸಿಟ್ಟಿನಿಂದ ಕೆಂಡಾಮಂಡಲವಾಗಿ, ನೀನು ನಿನ್ನ ಕಿಟಿ ಪಾರ್ಟಿಯು, ಒಂದು ವೇಳೆ ನನ್ನ ತಂದೆಗೆ ಏನಾದರೂ ಆಗಿದ್ದರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ನಿನ್ನನ್ನು ಆಮೇಲೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಅವನು ತನ್ನ ತಂದೆಯನ್ನ ಹುಡುಕಲಿಕ್ಕೆ ಮನೆಯಿಂದ ಹೊರಗೆ ಹೋದ. ಅವನು ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸಿದಾಗ ಸುಬ್ಬಣ್ಣನವರು ಮನೆ ಬಿಟ್ಟು ಹೋಗಿರುವ ವಿಚಾರ ಅವನಿಗೆ ತಿಳಿಯಿತು. ಮತ್ತು ಹೀಗೆ ಸುಮ್ಮನಿದ್ದರೆ ಸರಿಯಾಗುವುದಿಲ್ಲ ಅಂದುಕೊಂಡು ತಾನು ಆಫೀಸಿಗೆ ಹೋದ ಮೇಲೆ ತನ್ನ ಮನೆಯಲ್ಲಿ ಏನೇನು ನಡೆಯುತ್ತಿತ್ತು ಅನ್ನುವ ಎಲ್ಲಾ ಸಂಗತಿಗಳನ್ನು ಅವರಿಂದ ಬಾಯಿ ಬಿಡಿಸಿದ. ತನ್ನ ತಂದೆಯಿಂದ ಸುಭದ್ರ ಹೇಗೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಳು, ಪಾತ್ರೆಗಳನ್ನು ಹೇಗೆ ತಿಳಿಸಿಕೊಳ್ಳುತ್ತಿದ್ದಳು, ಅದರ ಹೊರತಾಗಿಯೂ ತನ್ನ ತಂದೆಗೆ 2 ಹೊತ್ತು ಊಟ ಕೊಡದೇ ಇರುವುದು ಎಲ್ಲವನ್ನು ಪಕ್ಕದ ಮನೆಯವರಿಂದ ತಿಳಿದುಕೊಂಡ ಅಖಿಲೇಶನಿಗೆ ನಿಂತ ನೆಲವೇ ಕುಸಿದಂತೆ ಆಯಿತು. ತನ್ನ ತಂದೆ ಹಲವು ಸಲ ಏನೋ ಹೇಳಲು ಹೊರಟು ಸುಮ್ಮನಾಗಿ ಬಿಡುತ್ತಿದ್ದ ದೃಶ್ಯ ಅವನ ನೆನಪಿಗೆ ಬರತೊಡಗಿದವು. ಬಹುಶಃ ಸುಭದ್ರಾಳ ಹೆದರಿಕೆಯ ಕಾರಣದಿಂದ ಅವರು ಹಾಗೆ ಮಾಡುತ್ತಿದ್ದರು ಅಂದುಕೊಂಡ. ಎಷ್ಟು ಮುಗ್ಧ ಮತ್ತು ಎಷ್ಟು ಕುರುಡನಾಗಿದ್ದೆ ನಾನು. ಸುಭದ್ರಾಳ ಮೇಲೆ ಅಂಧವಿಶ್ವಾಸವನ್ನ ಮಾಡಿಬಿಟ್ಟೆ ಮತ್ತು ನನ್ನ ತಂದೆಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಅವರನ್ನು ಇಂತಹ ಪರಿಸ್ಥಿತಿಗೆ ತಳ್ಳಿಬಿಟ್ಟೆ ಅಂತ ಮರುಕು ಪಡುತ್ತಾ ತನ್ನ ತಂದೆಯನ್ನ ಹುಡುಕಲು ಅವಸರದಿಂದ ಹೊರಟ. ಅಚಾನಕ್ಕಾಗಿ ಅವನಿಗೆ ಹೊಳೆದಿದ್ದೇನೆಂದರೆ ನನ್ನ ತಂದೆ ಮತ್ತೆ ತನ್ನ ಹುಟ್ಟೂರಿಗೆ ಹೊರಟಿರಬಹುದು, ಸಿಕ್ಕರೆ ಅವರು ರೈಲ್ವೆ ಸ್ಟೇಷನ್ ಅಲ್ಲಿಯೇ ಸಿಗಬಹುದು ಅಂದುಕೊಂಡು ಅವನು ಓಡುತ್ತಾ ರೈಲ್ವೆ ಸ್ಟೇಷನ್ ತಲುಪಿದ. ಅವಸರದಿಂದ ಕಣ್ಣೀರು ಸುರಿಸುತ್ತಾ ಅವನು ರೈಲ್ವೆ ಸ್ಟೇಷನ್ನಿನ ಎಲ್ಲಾ ಕಡೆಗೂ ಹುಡುಕಿದ. ಆದರೆ ಏನು ಪ್ರಯೋಜನ ಆಗದೆ ಸೋತು ಸುಣ್ಣವಾಗಿ ಪ್ಲಾಟ್ಫಾರ್ಮ್ನ ಒಂದು ಬೆಂಚ್ ಮೇಲೆ ಕುಳಿತ. ಅಚಾನಕ್ಕಾಗಿ ಎದುರಿನ ಪ್ಲಾಟ್ಫಾರ್ಮ್ನ ಬೆಂಚ್ ಮೇಲೆ ತನ್ನ ತಂದೆ ಸತತವಾಗಿ ಕಣ್ಣೀರು ಸುರಿಸುತ್ತಿರುವುದನ್ನ ಕಂಡನು. ಆ ದೃಶ್ಯವನ್ನು ನೋಡಿದ ಅವನ ಹೃದಯಕ್ಕೆ ಸಾವಿರಾರು ಬಾಣಗಳನ್ನು ನಾಟಿದ ನೋವು ಕಾಡಿತು. ಯಾವ ತಂದೆ ಆತ್ಮವಿಶ್ವಾಸದಿಂದ ಆತ್ಮಗೌರವದಿಂದ ಜೀವನ ನಡೆಸುತ್ತಾ ಬಂದಿದ್ದರೋ ಇಂದು ಅದೇ ತಂದೆ ತನ್ನ ಕಾರಣದಿಂದ ಈ ಪರಿಸ್ಥಿತಿ ತಲುಪಿದ್ದಾರೆ ಅಂತ ಅಂದುಕೊಳ್ಳುತ್ತಾ ಅವನು ಕೂಡಲೇ ಅವರತ್ತ ಓಡಿದ. ಅವರ ಎದುರಿಗೆ ಹೋಗಿ ನಿಂತಾಗ ಅವರ ಪರಿಸ್ಥಿತಿ ನೋಡಿ ಅವನಿಗೆ ಗಂಟಲು ತುಂಬಿ ಬಂದು ಮಾತೇ ಬರಲಿಲ್ಲ. ಅವನು ಅವರನ್ನ ತಬ್ಬಿಕೊಂಡು ಬಿಕ್ಕಿ ಅಳತೊಡಗಿದ. ಮಗ ಅಳುವುದನ್ನ ನೋಡಿದ ಸುಬ್ಬಣ್ಣನವರಿಗೆ ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಮತ್ತು ಅವರು ತಮ್ಮ ಮನಸ್ಸಿನಲ್ಲಿ ಹುದುಗಿದ್ದ ಎಲ್ಲಾ ಕಷ್ಟಗಳನ್ನು ಮಗನ ಎದುರಿಗೆ ಹೇಳಿ ತಮ್ಮ ಮನಸ್ಸನ್ನ ಹಗುರು ಮಾಡಿಕೊಂಡರು. ಆಗ ಅಖಿಲೇಶನು, ಅಪ್ಪಾಜಿ, ನನಗೆ ಎಲ್ಲವೂ ಗೊತ್ತಾಗಿದೆ. ಸುಭದ್ರಾ ನಿಮ್ಮೊಂದಿಗೆ ಹೇಗೆ ನಡೆದುಕೊಂಡಿದ್ದಾಳೆ ಮತ್ತು ನಿಮಗೆ ಎಷ್ಟು ನೋವು ಕೊಟ್ಟಿದ್ದಾಳೆ ಅಂತ. ಆದರೆ ನೀವು ಇದುವರೆಗೂ ಸಹಿಸಿಕೊಂಡು ಏಕೆ ಸುಮ್ಮನಿದ್ದೀರಿ ಅಂತಲೂ ಗೊತ್ತಾಗಿದೆ. ಇಂದಿನವರೆಗೂ ಏನು ನಡೆಯುತ್ತೋ ನಡೆದು ಹೋಯಿತು. ಇನ್ನು ಮುಂದೆ ಹಾಗೆ ಆಗಲು ನಾನು ಬಿಡುವುದಿಲ್ಲ. ಸುಭದ್ರಾಳು ಇಷ್ಟು ದಿನ ನಿಮಗೆ ಎಷ್ಟು ನೋವು ಕೊಟ್ಟಿದ್ದಾಳೋ ಒಂದೊಂದು ನೋವಿಗೂ ಅವಳು ಲೆಕ್ಕವನ್ನ ಕೊಡಬೇಕು, ಹಾಗೆ ಮಾಡುತ್ತೇನೆ. ಈಗ ನೀವು ನನ್ನೊಂದಿಗೆ ಮನೆಗೆ ನಡೆಯಿರಿ ಅಂತ ಹೇಳುತ್ತಾ ಅವನು ತನ್ನ ತಂದೆ ಕೈ ಹಿಡಿದು ಮನೆಯ ಕಡೆಗೆ ಹೊರಡಲು ಸಿದ್ಧನಾದ. ಆದರೆ ಸುಬ್ಬಣ್ಣನವರು ಮನೆಗೆ ಬರಲು ನಿರಾಕರಿಸುತ್ತಾ, ಇಲ್ಲ ಮಗನೇ, ನಾನು ನಿಮ್ಮಿಬ್ಬರ ನಡುವೆ ಜಗಳಕ್ಕೆ ಕಾರಣನಾಗಲು ಬಯಸುವುದಿಲ್ಲ. ನೀವಿಬ್ಬರು ಸುಖವಾಗಿರಿ, ನನ್ನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ನಾನೀಗ ಮನೆಗೆ ಬರುವುದಿಲ್ಲ ಅಂತ ಹೇಳಿದರು. ಅಖಿಲೇಶ್ ತುಂಬಾ ಪ್ರಯಾಸ ಪಟ್ಟು ಮತ್ತು ಅವರ ಮನಸ್ಸನ್ನು ಪರಿವರ್ತಿಸಿ ಕಡೆಗೂ ಮನೆಗೆ ಕರೆದುಕೊಂಡು ಬಂದ. ಹಾಗೆ ಒತ್ತಡದಿಂದ ಮನೆಗೆ ಬಂದ ಅಖಿಲೇಶನು ಸುಭದ್ರಾಳನ್ನ ನೋಡಿ ಅವನ ರಕ್ತ ಕುದಿಯತೊಡಗಿತು. ಅವನು ಅವಳನ್ನು ಯಾವ ಪ್ರಶ್ನೆಯನ್ನು ಕೇಳದೆ ಮತ್ತು ಅವಳಿಗೆ ಏನು ಮಾತನಾಡಲು ಅವಕಾಶ ಕೊಡದೆ ಒಂದೇ ಸಮನೆ ಅವಳ ಕಪಾಳಕ್ಕೆ 4-5 ಏಟುಗಳನ್ನು ಬಿಟ್ಟ. ಇಂದು ಈ ದೃಶ್ಯವನ್ನು ಅಕ್ಕಪಕ್ಕದ ಜನರೆಲ್ಲ ನಿಂತು ನೋಡುತ್ತಿದ್ದರು. ಆದರೆ ಅವರು ಯಾರೂ ಬಂದು ಅಖಿಲೇಶನನ್ನ ತಡೆಯಲು ಹೋಗಲಿಲ್ಲ. ಮೊದಲ ಬಾರಿ ಗಂಡನ ಈ ರೌದ್ರಾವತಾರ ನೋಡಿದ ಸುಭದ್ರಾಳು ಹೌಹಾರಿದಳು.
ಅವನ ಮುಖವೆಲ್ಲ ಕೋಪದಿಂದ ಕೆಂಪಗೇರಿತ್ತು. ಈ ದಿನ ಅಖಿಲೇಶನು ಅವಳನ್ನು ಬಿಡುವುದಿಲ್ಲ ಅನ್ನುವುದು ಎಲ್ಲರಿಗೂ ನಿಶ್ಚಳವಾಗಿ ಗೊತ್ತಾಗುತ್ತಿತ್ತು. ಅವನು ಸಿಟ್ಟಿನಿಂದ ಮತ್ತೆ ಅವಳಿಗೆ, ಛೀ, ನೀನು ಒಂದು ಹೆಣ್ಣ, ನಿನ್ನ ಮೇಲೆ ವಿಶ್ವಾಸವಿಟ್ಟು ನನ್ನ ತಂದೆಯ ಜವಾಬ್ದಾರಿಯನ್ನ ನಿನಗೆ ಕೊಟ್ಟಿದ್ದೆ. ಆದರೆ ನೀನು ನನ್ನ ನಂಬಿಕೆಯನ್ನ ದುರುಪಯೋಗ ಮಾಡಿಕೊಂಡೆ. ನನ್ನ ತಂದೆ ಮನೆಯಲ್ಲಿ ಸುಖವಾಗಿ ಇರುತ್ತಾರೆ ಅಂತ ನಾನು ಭಾವಿಸಿದ್ದೆ. ಆದರೆ ನೀನು ಅವರ ವೃದ್ಧಾಪ್ಯವನ್ನೇ ನರಕ ಮಾಡಿಬಿಟ್ಟೆ. ಮೇಲಾಗಿ ನನ್ನ ಎದುರಿಗೆ ಅವರನ್ನ ಚೆನ್ನಾಗಿ ನೋಡಿಕೊಳ್ಳುವ ತರ ನಾಟಕ ಮಾಡುತ್ತಿದ್ದೆ. ಎಷ್ಟು ದುಃಖವನ್ನ ನೀನು ನನ್ನ ತಂದೆಗೆ ಕೊಟ್ಟಿರುವೆಯೋ ಅದನ್ನು ನಾನು ನಿನಗೆ ಬಡ್ಡಿ ಸಮೇತ ತೀರಿಸುತ್ತೇನೆ. ನೀನು ಈ ಕೂಡಲೇ ಈ ಮನೆಯಿಂದ ಹೊರನಡಿ ಅನ್ನುತ್ತಾ ಅವನು ಕೂಡಲೇ ಸುಭದ್ರಾಳ ತವರಿಗೆ ಫೋನ್ ಹಚ್ಚಿ ಅವಳ ತಾಯಿಗೆ, ಇಂದಿನಿಂದ ನಾನು ನಿಮ್ಮ ಮಗಳೊಂದಿಗೆ ಯಾವ ಸಂಬಂಧವನ್ನ ಇಟ್ಟುಕೊಳ್ಳುವುದಿಲ್ಲ. ಈ ಕೂಡಲೇ ನೀವು ಬಂದು ನಿಮ್ಮ ಮಗಳನ್ನ ಕರೆದುಕೊಂಡು ಹೋಗಿ. ನನಗೆ ಇವಳಿಂದ ಇನ್ನು ಯಾವ ಅವಶ್ಯಕತೆಯೂ ಇಲ್ಲ. ನನ್ನ ಮಗಳು ನನ್ನ ಹತ್ತಿರವೇ ಇರುತ್ತಾಳೆ. ವಿಚ್ಛೇದನದ ನೋಟಿಸ್ ಅನ್ನು ನಿಮ್ಮ ಮನೆಗೆ ಕಳುಹಿಸಿಕೊಡುತ್ತೇನೆ ಅಂತ ರೋಷದಿಂದ ಹೇಳಿದ. ಪತಿ ಹೀಗೆ ಮಾಡಿದ್ದನ್ನ ನೋಡಿ ಸುಭದ್ರ ಕಕ್ಕಾಬಿಕ್ಕಿಯಾಗಿ ನಿಂತು ಬಿಟ್ಟಳು. ಸುಬ್ಬಣ್ಣನವರು ಮಗನ ಹತ್ತಿರ ಬಂದು ಅವನ ಭುಜದ ಮೇಲೆ ಕೈ ಇಟ್ಟು, ಮಗನೇ, ಸಿಟ್ಟನ್ನು ಶಾಂತ ಮಾಡಿಕೊ. ನನ್ನ ಮಾತನ್ನು ಸ್ವಲ್ಪ ಗಮನವಿಟ್ಟು ಕೇಳು. ನೀನು ನನ್ನ ಸಲುವಾಗಿ ನಿನ್ನ ಹೆಂಡತಿಯ ಸಂಬಂಧ ಕಡಿದುಕೊಳ್ಳುವುದು ಸರಿಯಿಲ್ಲ. ಈಗ ನೀವು ಕೇವಲ ಪತಿ ಪತ್ನಿ ಆಗಿಲ್ಲ, ತಂದೆ ತಾಯಿ ಆಗಿದ್ದೀರಿ. ನಿಮ್ಮ ಮಗಳ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತದೆ ಅಂತ ಸ್ವಲ್ಪ ಯೋಚಿಸು. ನಾನಾದರೆ ಎಲ್ಲಿಯೋ ಹೋಗಿ ಬದುಕಿಕೊಳ್ಳಬಹುದು ಅಂತ ಸಮಾಧಾನ ಮಾಡಲು ನೋಡಿದಾಗ ಅಖಿಲೇಶನು, ಇಲ್ಲ ಅಪ್ಪಾಜಿ, ನನಗಿಂತ ಮೊದಲು ಈ ಮನೆ ನಿಮ್ಮದು. ಈ ಮನೆಯ ಮಾಲೀಕರು ನೀವು. ನಿಮ್ಮಿಂದ ಈ ಮನೆಯನ್ನ ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ಈ ಮನೆಯಿಂದ ಯಾರಾದರೂ ಹೊರಗೆ ಹೋಗುವುದಿದ್ದರೆ ಅದು ಸುಭದ್ರ ಆಗಿದ್ದಾಳೆ. ನನಗೆ ನನ್ನ ತಂದೆ ಬೇಕು, ಅವಳಿಗೆ ಅವಳ ಮಾವ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಅವಳೇ ಮನೆ ಬಿಟ್ಟು ಹೋಗಲಿ ಅಂತ ಹೇಳುತ್ತಾ ಅವನು ಅವಸರದಿಂದ ಸುಭದ್ರಾಳ ಬಟ್ಟೆ ಬರಿಯನ್ನ ಪ್ಯಾಕ್ ಮಾಡಲು ನಿಂತನು. ಆಗ ಸುಭದ್ರಾಳು ಜೋರಾಗಿ ಅಳುತ್ತಾ ಸುಬ್ಬಣ್ಣನವರ ಕಾಲಲ್ಲಿ ಬಿದ್ದು ಕ್ಷಮೆ ಕೇಳುತ್ತಾ, ಮಾವ, ನಾನು ಮಾಡಿದ ಕೆಟ್ಟತನ ನನಗೆ ನಾಚಿಕೆ ಆಗುತ್ತಿದೆ. ನಾನು ನಿಮ್ಮೊಂದಿಗೆ ಬಹಳ ಕೆಟ್ಟದಾಗಿ ನಡೆದುಕೊಂಡೆ. ಅತ್ತೆ ಹೋದ ನಂತರ ನೀವು ಎಷ್ಟು ನೋವಿನಲ್ಲಿ ಇದ್ದೀರಿ ಅಂತ ಕೂಡ ನಾನು ಯೋಚಿಸಲಿಲ್ಲ. ಇಂದು ನಾನು ಮಾಡಿದ ತಪ್ಪಿಗೆ ನನಗೆ ಬಹಳ ಸಂಕಟವಾಗುತ್ತಿದೆ. ನಿಮ್ಮ ಒಂಟಿತನಕ್ಕೆ ಮತ್ತಷ್ಟು ಬರೆ ಎಳೆದು ಬಿಟ್ಟೆ ಅಂತ ಹೇಳುತ್ತಾ ಒಂದೇ ಸಮನೆ ಅವರ ಕಾಲಲ್ಲಿ ಬಿದ್ದು ಹೊರಳಾಡಿದಳು. ಸುಭದ್ರ ಯಾವ ಮಾವನನ್ನು ಆಳಿಗಿಂತ ಕಡೆಯಾಗಿ ನಡೆಸಿಕೊಂಡಿದ್ದಳೋ ಇಂದು ಅದೇ ಮಾವನ ಕಾಲಿಗೆ ಬಿದ್ದು ಪರಿಪರಿಯಾಗಿ ಕ್ಷಮೆ ಕೇಳುತ್ತಿದ್ದಳು. ಆಗ ಸುಬ್ಬಣ್ಣನವರು, ಸೊಸೆ, ನನಗೆ ಅಖಿಲೇಶ ಒಬ್ಬನೇ ಮಗನಿದ್ದಾನೆ. ಅದಕ್ಕಾಗಿ ನಾನು ಅವನ ಜೀವನದಲ್ಲಿ ಅವನು ಎಂದೂ ದುಃಖಿತನನ್ನಾಗಿ ನೋಡಲು ಇಷ್ಟಪಡುವುದಿಲ್ಲ. ಆಗಿದ್ದೆಲ್ಲ ಆಯಿತು, ಆದರೆ ನನ್ನಿಂದ ನನ್ನ ಮಗನ ಪರಿವಾರ ಒಡೆಯೋದನ್ನ ನೋಡಲು ಆಗುವುದಿಲ್ಲ. ಅದಕ್ಕಾಗಿ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ಹೇಳಿದರು. ಆಗ ಅಖಿಲೇಶನು, ನೋಡು ನಿರ್ಲಜ ಹೆಣ್ಣೆ, ನೋಡು, ನನ್ನ ತಂದೆಯ ಮನಸ್ಸು ಎಷ್ಟು ದೊಡ್ಡದಿದೆ. ನೀನು ಇವರಿಗೆ ಎಷ್ಟೊಂದು ನೋವು ಕೊಟ್ಟೆ, ಆದರೂ ಇವರು ನಿನ್ನನ್ನು ಕ್ಷಮಿಸಿದರು. ಇನ್ನಾದರೂ ಚೆನ್ನಾಗಿ ನೋಡಿಕೊಂಡು ಹೋಗಲು ಕಲಿ ಅಂತ ಸಿಟ್ಟಿನಿಂದಲೇ ಹೇಳಿದ. ಅಂದಿನಿಂದ ಸುಭದ್ರಾಳ ವರ್ತನೆಯಲ್ಲಿ ಭೂಮಿ ಆಕಾಶದಷ್ಟು ವ್ಯತ್ಯಾಸ ಆಯಿತು. ಮಾರನೇ ದಿನ ಸುಭದ್ರಾಳು ಸುಬ್ಬಣ್ಣನವರ ರೂಮಿಗೆ ಬಂದು ಚಹಾವನ್ನು ಅವರ ಕೈಗೆ ಕೊಟ್ಟು ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಳು. ಸುಬ್ಬಣ್ಣನವರು ತಮ್ಮ ಪತ್ನಿಯ ಫೋಟೋದ ಮುಂದೆ ನೆಮ್ಮದಿಯಿಂದ ಕುಳಿತರು. ಸೊಸೆ ಅವರ ಎಲ್ಲಾ ಸೇವೆಗಳನ್ನ ಮಾಡುತ್ತಿದ್ದಳು. ಇಂದು ಅವರ ಎಲ್ಲಾ ಚಿಂತೆಗಳು ದೂರ ಆಗಿದ್ದವು. ತಮ್ಮ ಪತ್ನಿ ಅಗಲಿದ ನಂತರ ಮೊದಲ ಬಾರಿ ಸುಬ್ಬಣ್ಣನವರು ನೆಮ್ಮದಿಯ ಉಸಿರನ್ನ ತೆಗೆದುಕೊಳ್ಳುತ್ತಿದ್ದರು ಮತ್ತು ತಮ್ಮಂತೆ ಎಲ್ಲಾ ವೃತ್ತ ತಂದೆ ತಾಯಿಗೂ ಅಖಿಲೇಶನಂತ ಮಗ ಸಿಗಲಿ ಅಂತ ಬಯಸುತ್ತಿದ್ದರು. ಸ್ನೇಹಿತರೆ, ಅಖಿಲೇಶನು ತನ್ನ ತಂದೆಗೆ ಕಿರಿಕಿರಿ ಮತ್ತು ನೋವು ಕೊಡುತ್ತಿದ್ದ ತನ್ನ ಪತ್ನಿಗೆ ಕಲಿಸಿದ ಪಾಠ ಸರಿಯಾಗಿದ್ದರೆ ಕಮೆಂಟ್ ಮಾಡಿ. ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.